ಹಿಮಾಚಲ ಪ್ರದೇಶದಲ್ಲೂ ಕೂಡ ಮೇಘ ಸ್ಫೋಟದಿಂದ ಭೀತಿ ನಿರ್ಮಾಣವಾಗಿದೆ. ಮಂಡಿಯಲ್ಲಿ ನದಿ ನೀರು ಉಕ್ಕಿ ಹರಿದು ಮಂದಿ ಕಂಗೆಟ್ಟಿದ್ದಾರೆ. ಬ್ಯಾಸ್ ನದಿಯ ನೀರಿನಲ್ಲಿ ಬದುಕೇ ಮುಳುಗೋಗಿದೆ. ನದಿಯ ಸುತ್ತಮುತ್ತ ಗುಡ್ಡ ಕುಸಿದು ಬದುಕು ದುಸ್ತರಗೊಂಡಿದೆ. ಈ ರೀತಿಯ ಪರಿಸ್ಥಿತಿಯಲ್ಲಿ ಎಲ್ಲಾ ಕಡೆ ನಿರ್ಮಾಣ ಆಗಿದೆ. ಕಾರಣ ವಿಪರೀತ ಮಳೆ, ಮೇಘ ಸ್ಫೋಟ. ನದಿಯ ಸುತ್ತಮುತ್ತ ಈ ರೀತಿಯ ಪರಿಸ್ಥಿತಿ ಇರೋದ್ರಿಂದ ಬದುಕೇ ದುಸ್ತರಗೊಂಡಿದೆ. ಗುಡ್ಡ ಕುಸಿತಾ ಇದೆ. ಜನರು ಆತಂಕದಲ್ಲಿಯೇ ಪರಿಸ್ಥಿತಿ ಕಾಲ ಕಳೆಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೋಡಿ, ನೀವು ಆ ಬಿಯಾಸ್ ನದಿಯ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಅಲ್ಲಿ ಯಾವ ಮಟ್ಟಿಗೆ ಇದೆ ಪರಿಸ್ಥಿತಿ ಅಂತ ಹೇಳಿ. ಹಿಮಾಚಲ ಪ್ರದೇಶದಲ್ಲೂ ಕೂಡ ಮೇಘ ಸ್ಫೋಟದಿಂದ ಭೀತಿ ನಿರ್ಮಾಣವಾಗಿದೆ. ಮಂಡಿಯಲ್ಲಿ ನದಿ ನೀರು ಉಕ್ಕಿ ಹರಿದು ಮಂದಿ ಕಂಗೆಟ್ಟಿದ್ದಾರೆ. ಬ್ಯಾಸ್ ನದಿಯ ನೀರಿನಲ್ಲಿ ಬದುಕೇ ಮುಳುಗೋಗಿದೆ. ನದಿಯ ಸುತ್ತಮುತ್ತ ಗುಡ್ಡ ಕುಸಿದು ಬದುಕು ದುಸ್ತರಗೊಂಡಿದೆ. ಈ ರೀತಿಯ ಪರಿಸ್ಥಿತಿಯಲ್ಲಿ ಎಲ್ಲಾ ಕಡೆ ನಿರ್ಮಾಣ ಆಗಿದೆ. ಕಾರಣ ವಿಪರೀತ ಮಳೆ, ಮೇಘ ಸ್ಫೋಟ. ನದಿಯ ಸುತ್ತಮುತ್ತ ಈ ರೀತಿಯ ಪರಿಸ್ಥಿತಿ ಇರೋದ್ರಿಂದ ಬದುಕೇ ದುಸ್ತರಗೊಂಡಿದೆ. ಗುಡ್ಡ ಕುಸಿತಾ ಇದೆ. ಜನರು ಆತಂಕದಲ್ಲಿಯೇ ಪರಿಸ್ಥಿತಿ ಕಾಲ ಕಳೆಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೋಡಿ, ನೀವು ಆ ಬಿಯಾಸ್ ನದಿಯ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಅಲ್ಲಿ ಯಾವ ಮಟ್ಟಿಗೆ ಇದೆ ಪರಿಸ್ಥಿತಿ ಅಂತ ಹೇಳಿ. ಹಿಮಾಚಲ ಪ್ರದೇಶದಲ್ಲೂ ಕೂಡ ಮೇಘ ಸ್ಫೋಟದಿಂದ ಭೀತಿ ನಿರ್ಮಾಣವಾಗಿದೆ. ಮಂಡಿಯಲ್ಲಿ ನದಿ ನೀರು ಉಕ್ಕಿ ಹರಿದು ಮಂದಿ ಕಂಗೆಟ್ಟಿದ್ದಾರೆ. ಬ್ಯಾಸ್ ನದಿಯ ನೀರಿನಲ್ಲಿ ಬದುಕೇ ಮುಳುಗೋಗಿದೆ. ನದಿಯ ಸುತ್ತಮುತ್ತ ಗುಡ್ಡ ಕುಸಿದು ಬದುಕು ದುಸ್ತರಗೊಂಡಿದೆ. ಈ ರೀತಿಯ ಪರಿಸ್ಥಿತಿಯಲ್ಲಿ ಎಲ್ಲಾ ಕಡೆ ನಿರ್ಮಾಣ ಆಗಿದೆ. ಕಾರಣ ವಿಪರೀತ ಮಳೆ, ಮೇಘ ಸ್ಫೋಟ. ನದಿಯ ಸುತ್ತಮುತ್ತ ಈ ರೀತಿಯ ಪರಿಸ್ಥಿತಿ ಇರೋದ್ರಿಂದ ಬದುಕೇ ದುಸ್ತರಗೊಂಡಿದೆ. ಗುಡ್ಡ ಕುಸಿತಾ ಇದೆ. ಜನರು ಆತಂಕದಲ್ಲಿಯೇ ಪರಿಸ್ಥಿತಿ ಕಾಲ ಕಳೆಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೋಡಿ, ನೀವು ಆ ಬಿಯಾಸ್ ನದಿಯ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಅಲ್ಲಿ ಯಾವ ಮಟ್ಟಿಗೆ ಇದೆ ಪರಿಸ್ಥಿತಿ ಅಂತ ಹೇಳಿ. ಹಿಮಾಚಲ ಪ್ರದೇಶದಲ್ಲೂ ಕೂಡ ಮೇಘ ಸ್ಫೋಟದಿಂದ ಭೀತಿ ನಿರ್ಮಾಣವಾಗಿದೆ. ಮಂಡಿಯಲ್ಲಿ ನದಿ ನೀರು ಉಕ್ಕಿ ಹರಿದು ಮಂದಿ ಕಂಗೆಟ್ಟಿದ್ದಾರೆ. ಬ್ಯಾಸ್ ನದಿಯ ನೀರಿನಲ್ಲಿ ಬದುಕೇ ಮುಳುಗೋಗಿದೆ. ನದಿಯ ಸುತ್ತಮುತ್ತ ಗುಡ್ಡ ಕುಸಿದು ಬದುಕು ದುಸ್ತರಗೊಂಡಿದೆ. ಈ ರೀತಿಯ ಪರಿಸ್ಥಿತಿಯಲ್ಲಿ ಎಲ್ಲಾ ಕಡೆ ನಿರ್ಮಾಣ ಆಗಿದೆ. ಕಾರಣ ವಿಪರೀತ ಮಳೆ, ಮೇಘ ಸ್ಫೋಟ. ನದಿಯ ಸುತ್ತಮುತ್ತ ಈ ರೀತಿಯ ಪರಿಸ್ಥಿತಿ ಇರೋದ್ರಿಂದ ಬದುಕೇ ದುಸ್ತರಗೊಂಡಿದೆ. ಗುಡ್ಡ ಕುಸಿತಾ ಇದೆ. ಜನರು ಆತಂಕದಲ್ಲಿಯೇ ಪರಿಸ್ಥಿತಿ ಕಾಲ ಕಳೆಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೋಡಿ, ನೀವು ಆ ಬಿಯಾಸ್ ನದಿಯ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಅಲ್ಲಿ ಯಾವ ಮಟ್ಟಿಗೆ ಇದೆ ಪರಿಸ್ಥಿತಿ ಅಂತ ಹೇಳಿ. ಹಿಮಾಚಲ ಪ್ರದೇಶದಲ್ಲೂ ಕೂಡ ಮೇಘ ಸ್ಫೋಟದಿಂದ ಭೀತಿ ನಿರ್ಮಾಣವಾಗಿದೆ. ಮಂಡಿಯಲ್ಲಿ ನದಿ ನೀರು ಉಕ್ಕಿ ಹರಿದು ಮಂದಿ ಕಂಗೆಟ್ಟಿದ್ದಾರೆ. ಬ್ಯಾಸ್ ನದಿಯ ನೀರಿನಲ್ಲಿ ಬದುಕೇ ಮುಳುಗೋಗಿದೆ. ನದಿಯ ಸುತ್ತಮುತ್ತ ಗುಡ್ಡ ಕುಸಿದು ಬದುಕು ದುಸ್ತರಗೊಂಡಿದೆ. ಈ ರೀತಿಯ ಪರಿಸ್ಥಿತಿಯಲ್ಲಿ ಎಲ್ಲಾ ಕಡೆ ನಿರ್ಮಾಣ ಆಗಿದೆ. ಕಾರಣ ವಿಪರೀತ ಮಳೆ, ಮೇಘ ಸ್ಫೋಟ. ನದಿಯ ಸುತ್ತಮುತ್ತ ಈ ರೀತಿಯ ಪರಿಸ್ಥಿತಿ ಇರೋದ್ರಿಂದ ಬದುಕೇ ದುಸ್ತರಗೊಂಡಿದೆ. ಗುಡ್ಡ ಕುಸಿತಾ ಇದೆ. ಜನರು ಆತಂಕದಲ್ಲಿಯೇ ಪರಿಸ್ಥಿತಿ ಕಾಲ ಕಳೆಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೋಡಿ, ನೀವು ಆ ಬಿಯಾಸ್ ನದಿಯ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಅಲ್ಲಿ ಯಾವ ಮಟ್ಟಿಗೆ ಇದೆ ಪರಿಸ್ಥಿತಿ ಅಂತ ಹೇಳಿ. ಹಿಮಾಚಲ ಪ್ರದೇಶದಲ್ಲೂ ಕೂಡ ಮೇಘ ಸ್ಫೋಟದಿಂದ ಭೀತಿ ನಿರ್ಮಾಣವಾಗಿದೆ. ಮಂಡಿಯಲ್ಲಿ
ನದಿ ನೀರು ಉಕ್ಕಿ ಹರಿದು ಮಂದಿ ಕಂಗೆಟ್ಟಿದ್ದಾರೆ. ಬ್ಯಾಸ್ ನದಿಯ ನೀರಿನಲ್ಲಿ ಬದುಕೇ ಮುಳುಗೋಗಿದೆ. ನದಿಯ ಸುತ್ತಮುತ್ತ ಗುಡ್ಡ ಕುಸಿದು ಬದುಕು ದುಸ್ತರಗೊಂಡಿದೆ. ಈ ರೀತಿಯ ಪರಿಸ್ಥಿತಿಯಲ್ಲಿ ಎಲ್ಲಾ ಕಡೆ ನಿರ್ಮಾಣ ಆಗಿದೆ. ಕಾರಣ ವಿಪರೀತ ಮಳೆ, ಮೇಘ ಸ್ಫೋಟ. ನದಿಯ ಸುತ್ತಮುತ್ತ ಈ ರೀತಿಯ ಪರಿಸ್ಥಿತಿ ಇರೋದ್ರಿಂದ ಬದುಕೇ ದುಸ್ತರಗೊಂಡಿದೆ. ಗುಡ್ಡ ಕುಸಿತಾ ಇದೆ. ಜನರು ಆತಂಕದಲ್ಲಿಯೇ ಪರಿಸ್ಥಿತಿ ಕಾಲ ಕಳೆಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೋಡಿ, ನೀವು ಆ ಬಿಯಾಸ್ ನದಿಯ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಅಲ್ಲಿ ಯಾವ ಮಟ್ಟಿಗೆ ಇದೆ ಪರಿಸ್ಥಿತಿ ಅಂತ ಹೇಳಿ. ಹಿಮಾಚಲ ಪ್ರದೇಶದಲ್ಲೂ ಕೂಡ ಮೇಘ ಸ್ಫೋಟದಿಂದ ಭೀತಿ ನಿರ್ಮಾಣವಾಗಿದೆ. ಮಂಡಿಯಲ್ಲಿ ನದಿ ನೀರು ಉಕ್ಕಿ ಹರಿದು ಮಂದಿ ಕಂಗೆಟ್ಟಿದ್ದಾರೆ. ಬ್ಯಾಸ್ ನದಿಯ ನೀರಿನಲ್ಲಿ ಬದುಕೇ ಮುಳುಗೋಗಿದೆ. ನದಿಯ ಸುತ್ತಮುತ್ತ ಗುಡ್ಡ ಕುಸಿದು ಬದುಕು ದುಸ್ತರಗೊಂಡಿದೆ. ಈ ರೀತಿಯ ಪರಿಸ್ಥಿತಿಯಲ್ಲಿ ಎಲ್ಲಾ ಕಡೆ ನಿರ್ಮಾಣ ಆಗಿದೆ. ಕಾರಣ ವಿಪರೀತ ಮಳೆ, ಮೇಘ ಸ್ಫೋಟ. ನದಿಯ ಸುತ್ತಮುತ್ತ ಈ ರೀತಿಯ ಪರಿಸ್ಥಿತಿ ಇರೋದ್ರಿಂದ ಬದುಕೇ ದುಸ್ತರಗೊಂಡಿದೆ. ಗುಡ್ಡ ಕುಸಿತಾ ಇದೆ. ಜನರು ಆತಂಕದಲ್ಲಿಯೇ ಪರಿಸ್ಥಿತಿ ಕಾಲ ಕಳೆಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೋಡಿ, ನೀವು ಆ ಬಿಯಾಸ್ ನದಿಯ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಅಲ್ಲಿ ಯಾವ ಮಟ್ಟಿಗೆ ಇದೆ ಪರಿಸ್ಥಿತಿ ಅಂತ ಹೇಳಿ. ಹಿಮಾಚಲ ಪ್ರದೇಶದಲ್ಲೂ ಕೂಡ ಮೇಘ ಸ್ಫೋಟದಿಂದ ಭೀತಿ ನಿರ್ಮಾಣವಾಗಿದೆ. ಮಂಡಿಯಲ್ಲಿ ನದಿ ನೀರು ಉಕ್ಕಿ ಹರಿದು ಮಂದಿ ಕಂಗೆಟ್ಟಿದ್ದಾರೆ. ಬ್ಯಾಸ್ ನದಿಯ ನೀರಿನಲ್ಲಿ ಬದುಕೇ ಮುಳುಗೋಗಿದೆ. ನದಿಯ ಸುತ್ತಮುತ್ತ ಗುಡ್ಡ ಕುಸಿದು ಬದುಕು ದುಸ್ತರಗೊಂಡಿದೆ. ಈ ರೀತಿಯ ಪರಿಸ್ಥಿತಿಯಲ್ಲಿ ಎಲ್ಲಾ ಕಡೆ ನಿರ್ಮಾಣ ಆಗಿದೆ. ಕಾರಣ ವಿಪರೀತ ಮಳೆ, ಮೇಘ ಸ್ಫೋಟ. ನದಿಯ ಸುತ್ತಮುತ್ತ ಈ ರೀತಿಯ ಪರಿಸ್ಥಿತಿ ಇರೋದ್ರಿಂದ ಬದುಕೇ ದುಸ್ತರಗೊಂಡಿದೆ. ಗುಡ್ಡ ಕುಸಿತಾ ಇದೆ. ಜನರು ಆತಂಕದಲ್ಲಿಯೇ ಪರಿಸ್ಥಿತಿ ಕಾಲ ಕಳೆಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೋಡಿ, ನೀವು ಆ ಬಿಯಾಸ್ ನದಿಯ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಅಲ್ಲಿ ಯಾವ ಮಟ್ಟಿಗೆ ಇದೆ ಪರಿಸ್ಥಿತಿ ಅಂತ ಹೇಳಿ. ಹಿಮಾಚಲ ಪ್ರದೇಶದಲ್ಲೂ ಕೂಡ ಮೇಘ ಸ್ಫೋಟದಿಂದ ಭೀತಿ ನಿರ್ಮಾಣವಾಗಿದೆ. ಮಂಡಿಯಲ್ಲಿ ನದಿ ನೀರು ಉಕ್ಕಿ ಹರಿದು ಮಂದಿ ಕಂಗೆಟ್ಟಿದ್ದಾರೆ. ಬ್ಯಾಸ್ ನದಿಯ ನೀರಿನಲ್ಲಿ ಬದುಕೇ ಮುಳುಗೋಗಿದೆ. ನದಿಯ ಸುತ್ತಮುತ್ತ ಗುಡ್ಡ ಕುಸಿದು ಬದುಕು ದುಸ್ತರಗೊಂಡಿದೆ. ಈ ರೀತಿಯ ಪರಿಸ್ಥಿತಿಯಲ್ಲಿ ಎಲ್ಲಾ ಕಡೆ ನಿರ್ಮಾಣ ಆಗಿದೆ. ಕಾರಣ ವಿಪರೀತ ಮಳೆ, ಮೇಘ ಸ್ಫೋಟ. ನದಿಯ ಸುತ್ತಮುತ್ತ ಈ ರೀತಿಯ ಪರಿಸ್ಥಿತಿ ಇರೋದ್ರಿಂದ ಬದುಕೇ ದುಸ್ತರಗೊಂಡಿದೆ. ಗುಡ್ಡ ಕುಸಿತಾ ಇದೆ. ಜನರು ಆತಂಕದಲ್ಲಿಯೇ ಪರಿಸ್ಥಿತಿ ಕಾಲ ಕಳೆಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೋಡಿ, ನೀವು ಆ ಬಿಯಾಸ್ ನದಿಯ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಅಲ್ಲಿ ಯಾವ ಮಟ್ಟಿಗೆ ಇದೆ ಪರಿಸ್ಥಿತಿ ಅಂತ ಹೇಳಿ.